ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ರಾಯರ ಪವಿತ್ರವಾದ ಗುರುವಾರ. ನಾವೆಲ್ಲರೂ ಮನೆಯಲ್ಲಿ ರಾಯರ ಪೂಜೆ ಮಾಡ್ತೇವೆ. ಆದರೆ ಶಾಸ್ತ್ರಗಳ ಪ್ರಕಾರ ಗುರುವಾರದ ದಿನ ರಾಯರ ಫೋಟೋ ಮುಂದೆ ಯಾರಿಗೂ ತಿಳಿಯದ ಆ ಒಂದು ನಿಗೂಢ ತಪ್ಪನ್ನು ಮಾಡಿದರೆ ನಿಮ್ಮ ಮನೆಯ ಲಕ್ಷ್ಮೀ ದೇವಿಯೇ ಹೊರಟು ಹೋಗುತ್ತಾಳೆ ಎಂಬ ರಹಸ್ಯ ನಿಮಗೆ ಗೊತ್ತೇ? ಹೌದು, ತಿಳಿಯದೆ ಮಾಡುವ ಈ ಒಂದು ಸಣ್ಣ ತಪ್ಪನ್ನು ನಿಮ್ಮನ್ನು ಸಾಲದ ಸುಳಿಗೆ ದೂಡಬಹುದು. ಯಾವ ತಪ್ಪನ್ನ ನಾವು ಮಾಡಬಾರ್ದು ಅಂತ ನಾವಿವಾಗ ತಿಳ್ಕೊಳ್ಳೋಣ. ರಹಸ್ಯ ವಿಷಯ ಏನು ಅಂದರೆ, ಗುರುವಾರದ ದಿನ ರಾಯರ ಫೋಟೋಗೆ ತುಳಸಿ ಅರ್ಪಿಸುವಾಗ ಒಣಗಿದ ಅಥವಾ ಕೆಳಗೆ ಬಿದ್ದಿರುವಂಥ ತುಳಸಿ ದಳಗಳನ್ನ ಅಪ್ಪಿತಪ್ಪಿಯೂ ಬಳಸಬೇಡಿ. ಅದಕ್ಕಿಂತ ಮುಖ್ಯವಾಗಿ ರಾಯರ ಫೋಟೋದ ಮುಂದೆ ಆಗಿರ್ಬೋದು, ಎದುರುಗಡೆ ಆಗಿರ್ಬೋದು, ನೇರವಾಗಿ ಎಂದಿಗೂ ಕೂಡ ಕತ್ಲೆಯಾಗಿರಬಾರ್ದು. ಇವತ್ತು ಸಂಜೆ ನೀವು ರಾಯರ ಮುಂದೆ ತುಪ್ಪದ ದೀಪನ ಹಚ್ಚಿ ಒಂದು ಸಣ್ಣ ತಟ್ಟೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಡಿ. ರಾಯರು ವ್ಯಾಸರಾಜರಾಗಿದ್ದಾಗ ಅವರಿಗೆ ಕಲ್ಲು ಸಕ್ಕರೆ ಅತ್ಯಂತ ಪ್ರಿಯವಾಗಿತ್ತು. ಆದ್ದರಿಂದ ಇವತ್ತು ರಾತ್ರಿ ಈ ಕಲ್ಲು ಸಕ್ಕರೆಯನ್ನು ನಿಮ್ಮ ಮನೆಯವರೆಲ್ಲರೂ ಪ್ರಸಾದವಾಗಿ ಸ್ವೀಕರಿಸಿದರೆ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ಮಂಜಿನಂತೆ ಕರಗುತ್ತದೆ. ಇನ್ನು ರಾಯರ ಈ ಪವಾಡದ ಮೇಲೆ ನಿಮಗೂ ನಂಬಿಕೆ ಇದ್ದರೆ ಹಿಂದೆ ಕಮೆಂಟ್ ಬಾಕ್ಸಲ್ಲಿ ಜೈ ಗುರುರಾಯ ಎಂದು ಬರೆದು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.